ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಬೆಳಗ್ಗೆಯ ಒಂದು ಸುದ್ದಿ ಸಾವಿರಾರು ಕುಟುಂಬಗಳಿಗೆ ಆತಂಕಗೀಡು ಮಾಡಿದೆ. ಕರ್ನಾಟಕದಲ್ಲಿ ಹೊಸ LPG ಗ್ಯಾಸ್ ಸಂಪರ್ಕ ಸ್ಥಗಿತ. ಈ ಸುದ್ದಿ ಕೇಳಿದ ತಕ್ಷಣ ಹಲವರು ತಮ್ಮ ಏಜೆನ್ಸಿಗೆ ಕಾಲ್ ಮಾಡಿದ್ದಾರೆ. ಇನ್ನು ಕೆಲವರು ನೇರವಾಗಿ ಏಜೆನ್ಸಿಗೆ ಹೋಗಿದ್ದಾರೆ. ಆದರೆ ಅಲ್ಲಿ ಸಿಕ್ಕ ಉತ್ತರ, ಎಲ್ಲರೂ ಇನ್ನು ಸ್ವಲ್ಪ ದಿನ ಕಾಯಿರಿ. ಆದರೆ ಪ್ರಶ್ನೆ ಏನೆಂದರೆ, ಯಾಕೆ ಕಾಯಬೇಕು? ಸಿಲಿಂಡರ್ ಕೊರತೆಯ, ಸರ್ಕಾರ ಹೊಸ ಸಂಪರ್ಕ ನಿಲ್ಲಿಸಿದೆಯಾ, ಅಥವಾ ಇದರ ಹಿಂದಿನ ಬೇರೆ ಕಾರಣ ಏನಾದ್ರೂ ಇದೆಯಾ? ಇದರ ಮತ್ತೊಂದು ದೊಡ್ಡ ಪ್ರಶ್ನೆ, ಈಗಾಗಲೇ ಗ್ಯಾಸ್ ಬಳಸುವವರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತದೆ. ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ವಂದಿತಗಳು ಹರಿದಾಡುತ್ತಿವೆ. ಯಾರೋ ಹೇಳ್ತಿದ್ದಾರೆ ಇನ್ನು ಹೊಸ ಕನೆಕ್ಷನ್ ಸಿಗೋದಿಲ್ಲ, ಮತ್ತೊಬ್ಬರು ಹೇಳ್ತಿದ್ದಾರೆ ತಿಂಗಳುಗಳ ಕಾಲ ಕಾಯಬೇಕಂತೆ. ಹಾಗಾದರೆ ನಿಜ ಯಾವುದು, ವಂದಿತ ಯಾವುದು? ಈ ವಿಡಿಯೋದಲ್ಲಿ ಮಾಧ್ಯಮ ವರದಿಗಳು ಮತ್ತು ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ಸಂಪೂರ್ಣ ವಿವರವನ್ನು ತುಂಬಾ ಸರಳವಾಗಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಕೊನೆಯಲ್ಲಿ ಹೊಸ ಸಂಪರ್ಕಕ್ಕೆ ಅರ್ಜಿ ಹಾಕುವವರು ಈಗಾಗಲೇ ಮಾಡಬೇಕಾದ 3 ಕೆಲಸಗಳನ್ನು ಹೇಳುತ್ತೇನೆ. ಸ್ನೇಹಿತರೆ, ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಹೊಸ LPG ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಎಂದು ಯಾವುದೇ ಅಧಿಕೃತ ಘೋಷಣೆ ಇಲ್ಲ. ಆದರೆ ಮಾಧ್ಯಮ ವರದಿಗಳ ಪ್ರಕಾರ ರಾಜ್ಯದ ಹಲವು ಭಾಗಗಳಲ್ಲಿ ಹೊಸ ಸಂಪರ್ಕ ವಿತರಣೆ ನಿಧಾನಗೊಂಡಿದೆ. ಅದರ ಪರಿಣಾಮವಾಗಿ ಸಾವಿರಾರು ಜನ ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಕೆಲವು ವರದಿಗಳಲ್ಲಿ ಸುಮಾರು 90,000ಕ್ಕೂ ಹೆಚ್ಚು ಅರ್ಜಿದಾರರು ಕಾಯುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇದರ ಜೊತೆಗೆ 100ಕ್ಕೂ ಹೆಚ್ಚು ಗ್ಯಾಸ್ ಏಜೆನ್ಸಿಗಳು ಹೊಸ ಸಂಪರ್ಕ ನೀಡುವಲ್ಲಿ ವಿಳಂಬ ಅನ್ನಿಸುತ್ತಿವೆ ಎನ್ನಲಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಸಮಸ್ಯೆ ಯಾಕೆ ಉಂಟಾಯಿತು? ವರದಿಗಳ ಪ್ರಕಾರ ಅಂತಾರಾಷ್ಟ್ರ ಮಟ್ಟದಲ್ಲಿ ಉಂಟಾದ ಕೆಲವು ಬದಲಾವಣೆಗಳಿಂದ LPG ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಪೂರೈಕೆ ಕಡಿಮೆ ಮಾಡಿದಾಗ ಮೊದಲು ಅದರ ಪರಿಣಾಮ ಹೊಸ ಸಂಪರ್ಕಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಹೊಸ ಸಂಪರ್ಕ ನೀಡಲು ಸಿಲಿಂಡರ್, ರೆಗ್ಯುಲೇಟರ್ ಮತ್ತು ಇತ್ಯಾದಿ ಉಪಕರಣಗಳು ಬೇಕಾಗುತ್ತವೆ. ಅವುಗಳ ಪೂರೈಕೆ ನಿಧಾನವಾದರೆ ಹೊಸ ಸಂಪರ್ಕವು ನಿಧಾನವಾಗುವುದು ಸಹಜ. ಆದರೆ ಇನ್ನು ಕೇಳಿ, ಈಗಾಗಲೇ ಗ್ಯಾಸ್ ಬಳಸುತ್ತಿರುವವರು ಆತಂಕ ಪಡಬೇಕೆ? ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯಂತೆ ಅಂತಹ ಅಗತ್ಯ ಇಲ್ಲ. ಬಹುತೇಕ ಕಡೆಗಳಲ್ಲಿ ರಿಫಿಲ್ ಸೇವೆ ಎಂದಿನಂತೆ ನಡೆಯುತ್ತವೆ. ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಆದರೆ ಗ್ಯಾಸ್ ಸಿಗುವುದಿಲ್ಲ ಎನ್ನುವ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಇನ್ನೊಂದು ವಿಷಯ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಪ್ರತಿಯೊಂದು ಮೆಸೇಜ್ ಅನ್ನು ನಂಬಬೇಡಿ. ಒಂದು ಸಣ್ಣ ಮಾಹಿತಿ ಕೆಲವೇ ಗಂಟೆಗಳಲ್ಲಿ ದೊಡ್ಡ ವಂದಿತೆ ಬದಲಾಗುತ್ತದೆ. ಆದ್ದರಿಂದ ಯಾವುದೇ ಸುದ್ದಿ ಬಂದರೂ ಮೊದಲು ಅಧಿಕೃತ ಮಾಹಿತಿ ಅಥವಾ ನಿಮ್ಮ ಗ್ಯಾಸ್ ಏಜೆನ್ಸಿಯಿಂದ ದೃಢಪಡಿಸಿಕೊಳ್ಳಿ. ಈಗ ಪ್ರಶ್ನೆ, ಈಗಾಗಲೇ ಹೊಸ ಸಂಪರ್ಕಕ್ಕೆ ಅರ್ಜಿ ಹಾಕುವವರು ಏನ್ ಮಾಡಬೇಕು? ಮೊದಲನೆಯದು, ನಿಮ್ಮ ಅರ್ಜಿಯ ಸ್ಥಿತಿ ಏನೆಂದು ಏಜೆನ್ಸಿಗಳಲ್ಲಿ ಪರಿಶೀಲಿಸಿ. ಎರಡನೆಯದು, ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿದೆಯೇ ಎಂದು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಮೂರನೆಯದು, ಮೊಬೈಲ್ಗೆ ಬರುವ ಅಧಿಕೃತ SMS ಅಥವಾ ಕರೆಗಳನ್ನು ಗಮನಿಸಿ. ಇನ್ನೊಂದು ಮುಖ್ಯ ಎಚ್ಚರಿಕೆ, ಹೆಚ್ಚುವರಿ ಹಣ ಕೊಟ್ಟರೆ ಬೇಗ ಸಂಪರ್ಕಕ್ಕೆ ಕೊಡಿಸುತ್ತೇವೆ ಎಂದು ಹೇಳಬಹುದು. ಅಂತಹ ಮಾತುಗಳನ್ನು ಎಂದಿಗೂ ನಂಬಬೇಡಿ. ಅಧಿಕೃತ ಶುಲ್ಕವನ್ನಷ್ಟೇ ಪಾವತಿಸಿ. ಇಂತಹ ಪೂರೈಕೆ ಸಂಬಂಧಿತ ಸಮಸ್ಯೆಗಳು ಸಾಮಾನ್ಯವಾಗಿ ಪರಿಸ್ಥಿತಿ ಸುಧಾರಿಸಿದ ನಂತರ ಕ್ರಮೇಣ ಸರಿಯಾಗುತ್ತವೆ. ಆದ್ದರಿಂದ ಆತಂಕ ಪಡುವ ಬದಲು ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಿ. ಹಾಗಾದ್ರೆ ಸ್ನೇಹಿತರೆ, ಇಂದಿನ ವಿಡಿಯೋದಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಹೊಸ LPG ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ಕೆಲವು ಕಡೆಗಳಲ್ಲಿ ಹೊಸ ಸಂಪರ್ಕ ವಿತರಣೆಯಲ್ಲಿ ವಿಳಂಬವಾಗುತ್ತಿದೆ ಎನ್ನುವ ವರದಿಗಳಿವೆ. ಹೀಗಾಗಿ ಈಗ ಅರ್ಜಿ ಹಾಕುವವರು ತಾಳ್ಮೆಯಿಂದ ಕಾಯುವುದರ ಜೊತೆಗೆ ತಮ್ಮ ಏಜೆನ್ಸಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಕರ್ನಾಟಕದ ಪ್ರಮುಖ ಸರ್ಕಾರಿ ಅಪ್ಡೇಟ್ಗಳಿಗಾಗಿ ನಮ್ಮ ನಿತ್ಯ ಕರ್ನಾಟಕ TV YouTube ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.